ಜಿಬಿಎ ರಚನೆ ಬೆನ್ನಲ್ಲೇ ಬೆಂಗಳೂರಿಗರಿಗೆ ಈಗ ಶಾಕ್ ಮೇಲೆ ಶಾಕ್ ಉಂಟಾಗಿದೆ. ಇನ್ಮೇಲೆ ಎಲ್ಲೆಂದರಲ್ಲಿ ಕಸ ಹಾಕಿದ್ರೆ 1 to ಡಬಲ್ ದಂಡ ಹಾಕ್ತಾರೆ. ಎಲ್ಲೆಂದರಲ್ಲಿ ಕಸ ಎಸೆದ್ರೆ ಮೊದಲ ಬಾರಿಗೆ 500 ರೂಪಾಯಿ ದಂಡ, ಎರಡನೇ ಬಾರಿ ಕಸ ಎಸೆದ್ರೆ 2000 ದಂಡ ವಿಧಿಸುವ ಚಿಂತನೆಯನ್ನ ಮಾಡಿದ್ದಾರೆ. ಇನ್ನು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆಯ ನಿರ್ಧಾರವನ್ನ ಮಾಡಿರುವಂತದ್ದು. 2000 ದಂಡದ ಮೊತ್ತ ಏರಿಸಿದ ಜಿಬಿಎ ಅಂಗಸಂಸ್ಥೆ ಬಿಎಸ್ಡಬ್ಲ್ಯೂಎಂಎಲ್ ಮಾರ್ಷಲ್ಗಳ ಮೂಲಕವೇ ದಂಡವನ್ನ ವಸೂಲಿ ಮಾಡಲು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಪ್ಲಾಸ್ಟಿಕ್ ಹಾವಳಿ. ಇನ್ನು ಕಸ ನಿರ್ವಹಣೆಯಲ್ಲಿ ಅಡ್ಡಿ ಆಗ್ತಾ ಇರೋ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳು, ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನ ಕಡಿವಾಣ ಹಾಕೋಕೆ ಈಗ ಮಾಸ್ಟರ್ ಪ್ಲಾನ್ ಒಂದನ್ನ ರೆಡಿ ಮಾಡ್ಕೊಂಡಿದ್ದಾರೆ. ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ತಡೆಗೆ 27 ತಂಡಗಳ ರಚನೆಯನ್ನ ಮಾಡಿದ್ದಾರೆ. ಇನ್ನು ವಾರಕ್ಕೆ 5 ವಾರ್ಡ್ಗಳಲ್ಲಿ ತಪಾಸಣೆ ನಡೆಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದವರಿಂದ 49 ಲಕ್ಷ ದಂಡ ವಸೂಲಿಯನ್ನ ಮಾಡಿದ್ದಾರೆ. ಕಳೆದ 10 ದಿನದಲ್ಲಿ ಸುಮಾರು 49 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. ದೂರುಗಳಿದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಂದ್ರೆ ದಯಮಾಡಿ ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ಕೊಡಿ. ನಮ್ಮ ಎಲ್ಲ ಆಟೋ ಡಿಪೋಸ್ ಕೂಡ ಅವ್ರಿಗೂ ನಾವು ಮನವರಿಕೆ ಮಾಡ್ಕೊಂಡಿದ್ವಿ, ಪ್ರತ್ಯೇಕವಾಗಿ ಸಂಗ್ರಹ ಮಾಡಬೇಕಂತ. ಮನೆಗೆ ಯಾವ್ದು ನೋಟಿಸ್ ಕೊಡ್ತಿಲ್ಲ, ಈಗ ಮುಂದೆ ಕೊಡ್ತೀವಿ. 2000 ದಂಡ ಹಾಕ್ತೀವಿ. ಕೆಲವು ಆ ತರ ದೂರುಗಳಿದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಂದ್ರೆ ದಯಮಾಡಿ ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ಕೊಡಿ. ನಮ್ಮ ಎಲ್ಲ ಆಟೋ ಡಿಪೋಸ್ ಕೂಡ ಅವ್ರಿಗೂ ನಾವು ಮನವರಿಕೆ ಮಾಡ್ಕೊಂಡಿದ್ವಿ.